ಎಲ್ರಿಗೂ ನಮಸ್ತೆ. ನಾನು ಕಾಡಿನ ಜೀವ ಐತಿಚಂಡ ರಮೇಶ್ ಉತ್ತಪ್ಪ. ಆದ್ಮೇಲೆ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳಿದಿರಿ. ಅವತ್ತು ಅರ್ಜುನ ದುರಂತದಲ್ಲಿ ಬಲಿಯಾದ ನಂತರ ಅವನ ಸಮಾಧಿ ಮೇಲೆ ಕಾಡಾನೆಗಳು ದಾಳಿ ಮಾಡುದು. ಯಾಕೆ ಇದು? ಅದಿನ ಆಕಸ್ಮಿಕವಾಗಿ ಆಗಿರುವಂಥ ಘಟನೆನ ಅಥವಾ ಇದರಲ್ಲಿ ಏನಿದೆ ಅನ್ನೋದನ್ನು ಸಾಕಷ್ಟು ಜನ ಕೇಳಿದ್ದಾರೆ. ನಿಜ, ಇದೊಂದು ಆನೆಯ ಬದುಕಿನ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಆನೆಗಳು ಮನುಷ್ಯರ ರೀತಿಯಲ್ಲೇ ಸಂಘಜೀವಿಗಳು. ನಿಮ್ಗೆ ಇದನ್ನು ಮುಂಚೆನೇ ಹೇಳಿದ್ದೀನಿ. ಒಂದೊಂದೇ ಆಗಿ ಒಂಟಿಸಲಾಗ ಅಪರೂಪ, ಅದು ಬೇರೆ ಬೇರೆ ಕಾರಣಗಳಿಗಾಗಿ ಅವರು ಒಂಟಿಸಲಾಗ ಬೇರೆ ಆಗುತ್ತೆ. ಅದು ಬಿಟ್ಟರೆ ಎಲ್ಲವೂ ಕೂಡ ಸಂಘಜೀವಿಗಳು. ಒಟ್ಟಿಗಿರುತ್ತವೆ, ಒಟ್ಟಿಗೆ ಕಷ್ಟ ಸುಖಗಳನ್ನು ಹಂಚ್ಕೊಳ್ತವೆ, ಒಟ್ಟಿಗೆ ಎಲ್ಲ. ಇನ್ನೊಂದು ಆನೆಗೆ ಏನೋ ತೊಂದರೆ ಆದರೆ ಅದರ ನೆರವಿಗೆ ಹೋಗುತ್ತೆ. ಇದು ಆನೆಗಳಲ್ಲಿ, ಮನುಷ್ಯರನ್ನ ಬಿಟ್ಟರೆ ಆನೆಗಳಲ್ಲಿ ಮಾತ್ರ ಇಂಥ ಒಂದು ಅದ್ಭುತವಾದ ಒಂದು ಸಂಘ ಜೀವನವನ್ನು ನಾವು ನೋಡ್ಬೋದು. ಅವತ್ತು ನಿಮ್ಗೆಲ್ರಿಗೂ ನಿಜವಾಗಿ ಎಂತ ಆಶ್ಚರ್ಯ ನೋಡಿ. ಅರ್ಜುನ ಬಲಿಯಾದ ನಂತರ ಮದಗಜ ವಾಪಸ್ ಹೋಯ್ತು. ನಾವೆಲ್ಲರೂ ಕೂಡ ದುಃಖ ಪಟ್ಟಿದ್ವಿ. ಅರ್ಜುನನ ತಕೊಂಡು ಬಂದು ಅಲ್ಲಿ ಒಂದು ಸಮಾಧಿ ಮಾಡಿ ಅವತ್ತು ನಾವು ಪೂಜೆ ಎಲ್ಲ ಮಾಡಿ ವಾಪಸ್ ಹೋಗಿದ್ವಿ. ಇಡೀ ರಾತ್ರಿಯಲ್ಲಿ ಇಡೀ ಕಾಡಿನಲ್ಲಿರುವಂತ ಆನೆಗಳು, ಅದು ಯಾವ ಆನೆಗಳು? ಆ ಮದಗಜ, ಅರ್ಜುನನ ಕೊಂದಿದೆಯಲ್ಲ ಮದಗಜ, ಅದರ ಜೊತೆಯಲ್ಲಿದ್ದ ಗುಂಪು ಉಡ್ಕೊಂಡು ಬಂದು ಸಮಾಧಿ ಮೇಲೆ ದಾಳಿ ಮಾಡಿದೆ. ಸಮಾಧಿಯ ಸುತ್ತ ಹಾಕಿದಂತ ಬೇಲಿಯನ್ನೆಲ್ಲ ಕಿತ್ತು ಬಿಸಾಕಿದೆ. ದೊಡ್ಡ ಗಲಾಟೆ ಮಾಡಿದೆ, ಗೀಳಿಟ್ಟಿದೆ. ಅಲ್ಲಿ ಸುತ್ತಮುತ್ತ ಇದ್ದವರು ಹೇಳ್ತಾ ಇದ್ರು, ಅದು ರೌದ್ರ ಹೋಗಿತ್ತಂತೆ. ಯಾವ್ದಾದ್ರು ಕಾಡಾನೆಗಳ ಕೂಗಾಟ ಎಲ್ಲ ಗಲಾಟೆ ಮಾಡಿ ಕಿತ್ತು ಬಿಸಾಕಿ ವಾಪಸ್ ಹೋಗಿದೆ. ನೋಡಿ, ಯಾಕೆ ಗೊತ್ತಾಯ್ತು ಅದಕ್ಕೆ? ಅರ್ಜುನನ ಇಲ್ಲಿ ಸಮಾಧಿ ಮಾಡಿದ್ದಾರೆ. ಅರ್ಜುನನ ಮೇಲೆ ಅಷ್ಟೊಂದು ಸಿಟ್ಟಾಕೆ ಆ ಕಾಡಾನೆಗಳಿಗೆ. ಎಂತ ವಿಚಿತ್ರ ಅಲ್ವಾ? ನೋಡಿ, ಎಲ್ಲವೂ ಕೂಡ ನಾವು ಅದನ್ನ ವಿವರಣೆ ಕೊಡ್ಲಿಕ್ಕಾಗಲ್ಲ. ಕೆಲವಂತೂ ಊಹೆಗೆ ನಿಲುಕದಂತ ಹೇಳ್ತೀವಲ್ಲ, ಆನೆಗಳ ಬದುಕಿನಲ್ಲಿ ಕೂಡ ಇಂಥ ಸಾಕಷ್ಟು ಘಟನೆಗಳು ನಡೀತವೆ. ಕೆಲವನ್ನ ನಮಗೆ ಊಹೆಗೆ ನಿಲುಕದಂತ ಘಟನೆಗಳು. ನೋಡಿ, ಆನೆಗಳಿಗೆ ತಮ್ಮ ಗುಂಪಿನಲ್ಲಿರುವ ಒಬ್ಬನಿಗೆ ಏನಾದರೂ ತೊಂದರೆ ಆದರೆ ಖಂಡಿತ ಬಿಡಲ್ಲ, ಅದು ಸೇಡು ತೀರಿಸ್ಕೊಳ್ತವೆ. ಇದಕ್ಕೆ ಸಾಕಷ್ಟು ಘಟನೆಗಳಿದೆ. ನಿಮಗೆ ಮುಂದೆ ಅದನ್ನು ಬೇರೆ ಬೇರೆ ವಿಡಿಯೋಗಳಲ್ಲಿ ಅದನ್ನು ವಿವರಣೆ ಕೊಡ್ತಾ ಹೋಗ್ತೇನೆ. ಆನೆಗಳು ಎಷ್ಟು ದ್ವೇಷ ಸಾಧಿಸ್ತವೆ ಅಂದರೆ ಅಷ್ಟು ಸುಲಭದಲ್ಲಿ ತಮಗೆ ತೊಂದರೆ ಕೊಟ್ಟವ್ರನ್ನ ಅದು ಬಿಡಲ್ಲ. ಎಷ್ಟೇ ವರ್ಷ ಆಗಲಿ. ನಾವು ಒಂದು ತಪ್ಪು ಅಭಿಪ್ರಾಯ ಇದೆ, ಹಾವಿಗೆ 12 ವರ್ಷ ಅಂತೇಳಿ ಅಂದ್ರೆ ದ್ವೇಷ ಸಾಧಿಸ್ತವೆ ಅಂತ. ಖಂಡಿತ ಇಲ್ಲ, ಹಾವುಗಳು ದ್ವೇಷ ಸಾಧಿಸಲ್ಲ, ಆನೆಗಳು ದ್ವೇಷ ಸಾಧಿಸ್ತವೆ. ಇದಕ್ಕೆ ಸಾಕಷ್ಟು ನಿಮಗೆ ಉದಾಹರಣೆಗಳನ್ನು ಕೂಡ ಕೊಡ್ತೀನಿ. ಅವತ್ತು ಘಟನೆ ಆಗಿದೆ. ಅರ್ಜುನನ ಕೊಂದಂತ ಮದಗಜ ವಾಪಸ್ ಹೋಗಿದ ನಂತರ ಗೊತ್ತಾಗಿದೆ, ಅದ್ರ ಜೊತೆಯಲ್ಲಿದ್ದಂಥ ಕಾಡಾನೆ ಗುಂಪಿಗೆ ಗೊತ್ತಾಗಿದೆ ಏನೋ ಅಟ್ಯಾಕ್ ಆಗಿದೆ ಅಂತೇಳಿ. ಇನ್ನೂ ಸ್ವಲ್ಪ ಅವನಿಗೆ ತಾಕತ್ತಿದ್ದರೆ ಅಥವಾ ಅವನಿಗೆ ಪ್ರತಿಕೂಲ ವಾತಾವರಣ ಇಲ್ಲ ಅಂದಿದ್ರೆ ಖಂಡಿತ ಅವನು ಕತೆ ಮುಗಿಸ್ತಾ ಇದ್ದ. ಅರ್ಜುನ ಕಾಡಾನೆದು ಆಗ್ಲಿಲ್ಲ, ನಮ್ಮ ಅದೃಷ್ಟ ಕೈ ಕೊಡ್ತು. ಅವನಿಗೆ ಕೂಡ ಗಾಯ ಆಗಿದೆ, ಕಾಡಾನೆಗೆ ಕೂಡ ಗಾಯ ಆಗಿದೆ. ವಾಪಸ್ ಹೋದ ನಂತರ ಚದುರಿ ಹೋಗಿತ್ತಲ್ಲ, ಅದು ಅವನ ಅವನ ಜೊತೆಯಲ್ಲಿದ್ದ ಗುಂಪು ಚದುರಿ ಹೋಗಿತ್ತಲ್ಲ, ಅದೆಲ್ಲವೂ ಕೂಡ ವಾಪಸ್ ಬಂದಿದೆ. ನೋಡಿ ಅದ ನಂತರ ಗೊತ್ತಾಗಿದೆ ನಮ್ಮವನಿಗೆ ಯಾರೋ ಬಂದು ತೊಂದರೆ ಕೊಟ್ಟಿದ್ದಾರೆ ಅಂತೇಳಿ. ಅದಕ್ಕೆ ಗಜ ಸತ್ತಿದೆ, ಅದಕ್ಕೆ ಇನ್ನೊಂದು ಏನು ಗೊತ್ತಿಲ್ಲ. ನಿಮ್ಗೆ ಮೊನ್ನೆ ನೋಡಿ, ನಾನು ದೊಡ್ಡ ಮಸ್ತಿ ಮಗ ಸಣ್ಣಪ್ಪನ ಮಾತಾಡ್ತಿರುವಾಗ ಇಂಥ ಒಂದು ಅದ್ಭುತವಾದ ಮಾತು ಹೇಳಿದ್ರೆ, ಅಂದ್ರೆ ಈ ಮದ ಬಂದಿರುತ್ತಲ್ಲ, ಮದ ಬಂದ ಆನೆ ಸ್ಮೆಲ್ ಅಷ್ಟೇ ಮಾತ್ರ ಅಲ್ಲ, ಅದು ಮೂತ್ರ ವಿಸರ್ಜನೆ ಮಾಡುತ್ತಲ್ಲ, ಅದರಲ್ಲಿ ಒಂದು ವಿಚಿತ್ರವಾದ ವಾಸನೆ ಇರುತ್ತಂತೆ ಮದ ಬಂದ ಆನೆಗಳಿಗೆ ಮಾತ್ರ. ಅದು ಮೂತ್ರ ವಿಸರ್ಜನೆ ಮಾಡಿದ ನಂತರ ಆ ಸ್ಮೆಲ್ಲು ಬೇರೆ ಯಾವುದಾದರೂ ಮದ ಬಂದಂತ ಆನೆಗೆ ಅದು ಗೊತ್ತಾದರೆ ಅದರ ವರ್ತನೆನೇ ಬದಲಾಗುತ್ತೆ. ಅದನ್ನು ಹುಡ್ಕೊಂಡು ಬಂದು ಹೊಡಿಲಿಕ್ಕೆ ಬರುತ್ತೆ ಅದು. ಅದೇ ರೀತಿ ಮದ ಗಜ ವಾಪಸ್ ಹೋದ ನಂತರ ಎಲ್ಲ ಒಟ್ಟುಗೂಡಿದ್ದೀವಲ್ಲ ಕಾಡಾನೆಗಳ ಹಿಂಡು, ಅದು ಈ ಅರ್ಜುನನ ವಾಸನೆಯನ್ನು ತೆಕೊಂಡು ಬಂದಿದೆ. ಎಲ್ಲಿ ಅರ್ಜುನ ತೆಕೊಂಡು ಹೋಗಿದ್ದಾರೆ ಅಲ್ಲಿಗೆ ಬಂದಿದ್ದಾರೆ. ಆ ಸಮಾಧಿ ನೋಡಿದ ತಕ್ಷಣ ಗೊತ್ತಾಗಿದೆ ಇದರ ಒಳಗಡೆ ಅವನ ದೇಹವನ್ನು ಹಾಕಿದ್ದಾರೆ ಅನ್ನೋದು. ನೋಡಿ, ಇಂಥ ವಿಚಿತ್ರ ನೋಡಿ, ದೇಹವನ್ನು ಹಾಕಿದಾಗಿಂತ ಸ್ಮೆಲ್ಲಲ್ಲಿ ಗೊತ್ತಾಗಿದೆ. ಎಲ್ಲ ಕೂಡ ದಾಳಿ ಮಾಡಿ ಅದನ್ನು ಸುತ್ತಮುತ್ತ ಇದ್ದ ವಸ್ತುಗಳನ್ನೆಲ್ಲ ಚಿಂದಿ ಮಾಡಿ ವಾಪಸ್ ಹೋಗಿದೆ. ಅಂದ್ರೆ ಅದರ ರೋಷವನ್ನು ಅದನ್ನು ತೀರಿಸ್ಕೊಂಡಿದೆ. ಅದು ನಮ್ಮವನ್ನ ಗಾಯ ಮಾಡಿದಂಥ ಆನೆ ಇದು ಅಂದ್ರೆ ಅವರ ನೆಲೆ. ಅದೊಂದು ಸತ್ಯ. ಅದು ಅವರೇ ಇದ್ದಂಥ ನೆಲೆ. ನಾವು ಹೋಗಿ ಅದನ್ನು ಹಿಡಿಲಿಕ್ಕೆ ಹೋಗಿದ್ದೀವಿ ಅಷ್ಟೇ. ಹಾಗಾಗಿ ಅವರ ಪ್ರಾಣಿ ಜೀವನದಲ್ಲಿ ನಮ್ಮ ನೆಲೆಗೆ ಬಂದವನು, ನಮ್ಮ ಒಂದು ಏನು ಬೌಂಡ್ರಿ ಅಂತ ಹೇಳ್ತೀವ್ರಿ, ಅಲ್ಲಿಗೆ ಬಂದು ನಮಗೆ ಗಲಾಟೆ ಮಾಡಿದವನು ಅಂತೇಳಿ ನಾವು ಯಾವ ರೀತಿ ಮನುಷ್ಯರು ಬಿಡಲ್ವೋ. ಈಗ ನಮ್ಮ ಆಸ್ತಿ ಮೇಲೆ ಯಾರಾದರೂ ಬಂದು ಸೇರ್ಕೊಂಡ್ರೆ ನಾವು ಬಿಡ್ತೀವ? ಅದೇ ರೀತಿ ಆನೆಗಳು ಕೂಡ ಅಷ್ಟೇ. ಅವುಗಳ ಪ್ರಾಣಿ ಬದುಕಿನಲ್ಲಿ ಅದಕ್ಕೆ ಸಿಟ್ಟು ಬಂದಿದೆ, ಅದು ಬಂದು ದಾಳಿ ಮಾಡಿ ಹೋಗಿದೆ. ಇಂಥ ಸಾಕಷ್ಟು ಘಟನೆಗಳಿದೆ. ನೀವು ಚಿಟ್ಟೆಪ್ಪ ಡಾಕ್ಟರ್ ಹೇಳಿರೋದು ನೀವು ಕೇಳಿರ್ಬೋದು. ಬರೀ ಇದೊಂದು ಮಾತ್ರ ಅಲ್ಲ. ಅವರು ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿ ಚಿಟ್ಟೆಪ್ಪ ಡಾಕ್ಟ್ರು ಮತ್ತು ನಮ್ಮ ಆನೆಗಳು ಹೋಗಿ ಅಲ್ಲಿ ಆನೆಗಳನ್ನು ಹಿಡಿಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೆ. ಹಾಗಾಗಿ ನಮ್ಮ ತಂಡ ಹೋಗಿ ಚಿಟ್ಟೆಪ್ಪ ಡಾಕ್ಟ್ರ್ ನೇತೃತ್ವದಲ್ಲಿ ಅಲ್ಲಿ ಆನೆಗಳನ್ನು ಹಿಡಿದಿದ್ದಾರೆ. ಅವರು ಅವತ್ತು ಕಾರ್ಯಾಚರಣೆ ಮಾಡಿ 2 ಆನೆಗಳನ್ನು ಹಿಡಿದು ಸಾಕಷ್ಟು ದೂರ ನಡೆಸ್ಕೊಂಡು ಬಂದು ಕಟ್ಟಿ ಹಾಕಿದ್ದಾರೆ. ಯಾಕಂದರೆ ಅದು ಕಾಡು ಒಳಗಡೆ ಅದು ಅವತ್ತು ಅವರಿಗೆ ಸಾಗಿಸಲಿಕ್ಕೆ ಆಗ್ತಾ ಇರಲಿಲ್ಲ, ರಾತ್ರಿ ಆಗಿದೆ ಅಂತೇಳಿ 2 ಆನೆಗಳನ್ನು ಕಟ್ಟಿ ಹಾಕಿದ್ದಾರೆ. ಅವರನ್ನು ಟೆಂಟ್ ಮಾಡಿಕೊಂಡು ಅಲ್ಲಿದ್ದರು ಅವರು. ರಾತ್ರಿ ಆ 2 ಆನೆಗಳನ್ನು ಹಿಡಿದಿದ್ದಾರಲ್ಲ, ಅದರ ಗುಂಪು 10 ರಿಂದ 15 ಆನೆಗಳಂತೆ
ಆನೆಗಳು ರಾತ್ರಿ ದಾಳಿ ಮಾಡಿ ಅವರ ಟೆಂಟನ್ನು ಎಲ್ಲ ಧ್ವಂಸ ಮಾಡಿ ಅವ್ರನ್ನೆಲ್ಲ ಆಟಾಡಿಸಿ ಕೊನೆಗೆ ಈ ಆನೆನ ಬಿಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತವಂತೆ. ಅದು ಹಗ್ಗನ ಕೀಳೋದು, ಆನೆನ ಎಳೆಯೋದು, ಅಂದ್ರೆ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ. ನೋಡಿ ಹೆಂಗ್ ಗೊತ್ತಾಯ್ತು ಅವರಿಗೆ, ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ ಅವರು, ಆದರೂ ಆ ಸ್ಮೆಲ್ ತಗೊಂಡು ನಮ್ಮನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಆ ರೋಷಕ್ಕೆ ಬಂದು ಎಲ್ಲ ಗಲಾಟೆ ಮಾಡಿ ಗೀಳಿಟ್ಟು ಅದನ್ನು ಎಳ್ಕೊಳ್ಳಿಕ್ಕೆ ನೋಡಿದೆ. ಕಟ್ಟೆ ಹಾಕಿದ ಕಾರಣಕ್ಕೆ ಅವ್ರು ಆಗ್ಲಿಲ್ಲ. ಅಷ್ಟೊತ್ತಿಗೆ ಬ್ಯಾಕಪ್ ಫೋರ್ಸ್ ಎಲ್ಲ ಬಂದ ನಂತರ ಗಾಳಿಯಲ್ಲಿ ಗುಂಡು ಹೊಡೆದು ಅವುಗಳನ್ನ ಓಡಿಸಿದ್ದಾರೆ. ಅಂದ್ರೆ ಆನೆಗಳಿಗೆ ಕೂಡ ಗೊತ್ತಾಗ್ತದೆ ನಮ್ಮವನು ಅನ್ನೋ ಒಂದು ಪ್ರೀತಿ, ನಮ್ಮವನು ಅನ್ನೋ ಅದು ಸಮಾಜದ ಒಂದು ನಮ್ಮ ನಂಟಿದೆ ನೋಡಿ, ನಮ್ಮ ಕುಟುಂಬದ ನಂಟಿದೆ ನೋಡಿ, ಅದು ಕೂಡ ಕಾಡಾನೆಗಳಿಗಿದೆ. ಅದೇ ರೀತಿ ಅಲ್ಲೂ ಕೂಡ ಬಂದಿದ್ದಾರೆ, ಎಲ್ಲ ಆನೆಗಳು ಬಂದಿದ್ದಾವೆ. ಅಲ್ಲೂ ಸಮಾಧಿ ಮೇಲೆ ದಾಳಿ ಮಾಡಲಿಕ್ಕೆ ಇದೇ ಕಾರಣ. ಇದನ್ನ ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ರು, ಹಾಗಾಗಿ ಇದನ್ನ ಉತ್ತರ ಹೇಳಿದ್ದೀನಿ. ಎಲ್ರಿಗೂ ಕೂಡ ನಮಸ್ತೆ.